ಹಾಯ್. ಎಂಜಿನಿಯರಿಂಗ್, ನರ್ಸಿಂಗ್, ಅದರ ನಂತರ PUC ಡಿಗ್ರಿ ಈ ರೀತಿ ಯಾವುದೇ ಕೋರ್ಸ್ ಮಾಡ್ತಾ ಇದ್ರು ಕೂಡ ನಿಮಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಗುಡ್ ನ್ಯೂಸ್ ಕೂಡ. ವಿಡಿಯೋನ ಲೈಕ್ ಮಾಡಿ. ಸರಿ, ಈಗ ವಿಷಯವನ್ನು ಹೇಳೋದಾದ್ರೆ, ತುಂಬಾ ದಿನಗಳಿಂದ ನಿಮ್ಮಲ್ಲಿ ಹಲವಾರು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗತ್ತಾ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು ಅಂತ. ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗ OBC ಕೆಟಗರಿ ವಿದ್ಯಾರ್ಥಿಗಳು ಇರ್ತಾರೆ, 2A 2B 3A 3B ಈ ರೀತಿ ಕೆಟಗರಿ ವಿದ್ಯಾರ್ಥಿಗಳು, ಅವರಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ನವೆಂಬರ್ 15 ಅಂತ ಹೇಳಿದ್ರೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಓಕೆ. ಅದರ ನಂತರ ಆರ್ಯವೈಶ್ಯ ಇಲಾಖೆ ಅದರಿಂದ ನೀಡುವಂತಹ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಏನಿದೆ ಅದಕ್ಕೆ, ಹಾಗೆ ತಾಂತ್ರಿಕ ಶಿಕ್ಷಣ ಇಲಾಖೆ ಟೆಕ್ನಿಕಲ್ ಎಜುಕೇಶನ್, ಸೊ ಅವರಿಗೂ ಕೂಡ ಲಾಸ್ಟ್ ಡೇಟ್ ನವೆಂಬರ್ 30 ಅಂತ ಹೇಳಿದ್ದಾರೆ. ನಂತರ ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಅದರಿಂದ ನೀಡುವಂಥ ಸ್ಕಾಲರ್ಶಿಪ್ ಕೂಡ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ನವೆಂಬರ್ 30 ಆಗಿರುತ್ತೆ. ಹಾಗೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಇರ್ತಾರೆ, ಮೈನಾರಿಟಿ ವಿದ್ಯಾರ್ಥಿಗಳು, ಸೊ ಅವರಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ನವೆಂಬರ್ 30. ನಂತರ ವಿಕಲಚೇತನರ ಕಲ್ಯಾಣ ಇಲಾಖೆ ನೀಡುವಂಥ ಸ್ಕಾಲರ್ಶಿಪ್ ಏನಿದೆ ಅದಕ್ಕೆ ಲಾಸ್ಟ್ ಡೇಟ್ ಡಿಸೆಂಬರ್ 31. ನಂತರ ಸಮಾಜ ಕಲ್ಯಾಣ ಇಲಾಖೆ ಅಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅದರಿಂದ ಏನು ಸ್ಕಾಲರ್ಶಿಪ್ ನೀಡ್ತಾರೆ SC/ST ವಿದ್ಯಾರ್ಥಿಗಳಿಗೆ, ಸೊ ಅದಕ್ಕೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಜನವರಿ 15, 2026 ಅಲ್ಲಿವರೆಗೆ ಅಪ್ಲೈ ಮಾಡಬಹುದು. ಓಕೆನಾ? ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.